ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತೆ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ದಿನಾಂಕ 1/1/2026 ಹೊಸ ವರ್ಷದ ಸುದಿನ. ಸಮಸ್ತ ಕರುನಾಡಿನ ಜನತೆಗೆ ಶ್ರೀ ಪಿಪಿಡಿ ಕ್ಷೇತ್ರದ ವತಿಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ಕ್ಷೇತ್ರಕ್ಕೆ ಬಂದು ಅಮ್ಮನವರ ಪಾದ ಅರವಿಂದದಲ್ಲಿ ನಮಸ್ಕರಿಸುತ್ತಾ 123ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಶ್ರೀ ಪಿಪಿಡಿ ಕ್ಷೇತ್ರ ಅಂದರೆ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಕ್ಷೇತ್ರ. ಅಂದರೆ ಈ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದಲೂ ನೆಲೆ ನಿಂತಿರುವಂತಹ ಈ ಕ್ಷೇತ್ರದ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ಕಣದಲ್ಲಿಯೂ ಸಹ ನೆಲೆ ನಿಂತು ಸದಾಕಾಲ ಈ ಕ್ಷೇತ್ರವನ್ನು ರಕ್ಷಿಸುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತಾ ಮಾತೆಯರನ್ನು ಪ್ರಾರಂಭದಲ್ಲಿ ನೆನೆಯುತ್ತಾ ಪ್ರಸ್ತುತ ಪಾದಯಾತ್ರೆಯನ್ನು ಆರಂಭ ಮಾಡುವ ಸುಸಂದರ್ಭದಲ್ಲಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾವು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ ಎಂದು 3 ಬಾರಿ ಸೂರ್ಯ ನಮಸ್ಕಾರವನ್ನು ಜಪಿಸುತ್ತಾ ಹಾಗೂ ನಮ್ಮೂರಿನ ಗ್ರಾಮ ದೇವತೆಗಳಾದಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಹಾಗೂ ಕೋಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಶ್ರೀ ಯಲ್ಲಮ್ಮ ತಾಯಿ, ಶ್ರೀ ಮಾರಮ್ಮ ತಾಯಿ, ಶ್ರೀ ಮದ್ದೂರಮ್ಮ ತಾಯಿ ಮತ್ತು ಸಫಲಮ್ಮ ತಾಯಿ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಅಮ್ಮನು ಅವರು, ಶ್ರೀ ನಾಗದೇವತಾ ಮಾತಾ, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಹಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯನ್ನು ನೆನೆಯುತ್ತಾ ಹಾಗೂ ತುಳಸಿ ಗಿಡ, ಬೇವು, ಬಿಲ್ವ, ಬನ್ನಿ, ಅರಳಿ, ಹಾಲ, ಹತ್ತಿ, ಗರಿಕೆ, ಮುತ್ತುಗ, ಉತ್ತರಾಣಿಕೆ, ಎಕ್ಕ, ಕಗ್ಗಲಿ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಅಸಂಖ್ಯಾತ ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿ ವೃಕ್ಷಗಳನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಆರಂಭಿಸುತ್ತಾ 20 ಬಾರಿ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಬಾರಿಯ ಪಾದಯಾತ್ರೆಯ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಅನಾದಿ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಪ್ರತಿಯೊಬ್ಬ ಸೇವಾಕರ್ತರ ಒಂದು ಸೇವೆಯು ಐತಿಹಾಸಿಕವಾಗಿ ಉಳಿಯಬೇಕೆಂದು ನಿರ್ಧರಿಸಿ ಪಾದಯಾತ್ರೆಯನ್ನು ಕೈಗೊಂಡು ಅಂದಿನ ಆ ಒಂದು ಪರಿಸ್ಥಿತಿಗಳಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯನ್ನು ಕೈಗೊಂಡು ಅಭಿವೃದ್ಧಿಯ ಪಥದಲ್ಲಿ ನಡೆಯುತ್ತಾ ಬಂದಂತಹ ಪ್ರತಿಯೊಬ್ಬರ ಒಂದು ಶ್ರಮವು ವ್ಯರ್ಥವಾಗಬಾರದು ಹಾಗೂ ಭವಿಷ್ಯದ ಮನುಕುಲಕ್ಕೆ ಅದು ಮಾರ್ಗದರ್ಶನ ಮತ್ತು ದಾರಿದೀಪವಾಗಬೇಕೆಂದು ತಿಳಿಸುತ್ತಾ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಈ ಗ್ರಾಮ ದೇವಸ್ಥಾನಗಳು ಹಾಗೂ ನವಗ್ರಹ ವೃಕ್ಷಗಳನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಕೈಗೊಂಡು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಪ್ರತಿಯೊಬ್ಬರ ಆ ಒಂದು ಸಮಯ, ಸಂದರ್ಭ, ಸಂದಿಗ್ಧತೆಯ ಪರಿಸ್ಥಿತಿಗಳನ್ನು ನಿವಾರಣೆ ಮಾಡಿ ಧೈರ್ಯದಿಂದ ಬಂದು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥವರ ಪ್ರತಿಯೊಬ್ಬರ ಒಂದು ಸೇವೆಯು ಅಜರಾಮರವಾಗಿ ಉಳಿಯಬೇಕೆಂದು ನಿರ್ಧರಿಸಿ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ವಿವಿಧ ಅಭಿವೃದ್ಧಿಯ ಹಂತಗಳನ್ನು ಪಾದಯಾತ್ರೆಯ ಸುಸಂದರ್ಭದಲ್ಲಿ ತಿಳಿಸುತ್ತಾ ಬಂದಿರುತ್ತೇನೆ. ಪ್ರಸ್ತುತ ಅಂದು ಈ ಕ್ಷೇತ್ರದ ಭಕ್ತಾದಿಗಳ ಅನುಕೂಲಕ್ಕಾಗಿ ಹಾಗೂ ಈ ಸ್ಥಳದಲ್ಲಿ
ದೇವಮೂಲೆಯಲ್ಲಿ ಅನ್ನದಾನ ಮಾಡಬೇಕು ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ಎಂದು ತಿಳಿದು ನಾನು ಶ್ರೀ ಪಿಪಿಡಿ ಕ್ಷೇತ್ರದ ಧಾರ್ಮಿಕ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿ ಈ ಸ್ಥಳದಲ್ಲಿ ಅನ್ನದಾನ ಮಾಡಲು ಭವಿಷ್ಯದ ಮಾನವ ಉಪಯೋಗಕ್ಕಾಗಿ ಬಳಸಿಕೊಳ್ಳಲು ಸ್ವಚ್ಛಗೊಳಿಸುತ್ತಿರುವಾಗ ಶ್ರೀ ನಾಗದೇವತಾ ಕುಟುಂಬಕ್ಕೆ ನನ್ನಿಂದಾದಂತಹ ಒಂದು ಅಚಾತುರ್ಯ ಅಥವಾ ಆ ಒಂದು ಮಹತ್ ಕಾರ್ಯವನ್ನು ಕೈಗೊಳ್ಳುವಂತಹ ಒಂದು ಸುಸಂದರ್ಭದಲ್ಲಿ ನಡೆದು ಹೋದಂತಹ ಒಂದು ಇತಿಹಾಸದ ಘಟನೆಯನ್ನು ನೆನೆಯುತ್ತಾ ಅಂದು ನಮ್ಮಿಂದಾದಂತಹ ಶ್ರೀ ನಾಗದೇವತಾ ಕುಟುಂಬಕ್ಕೆ ನಮ್ಮ ಮನಸ್ಸಿನ ಸಮತೋಲನಕ್ಕಾಗಿ ಅಥವಾ ಮನಸ್ಸಿನ ನೆಮ್ಮದಿಗಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ಅಮ್ಮನವರ ಮೂಲ ಸನ್ನಿಧಾನದ ಹಿಂಭಾಗದಲ್ಲಿರುವಂತಹ ಒಂದು ಗುಟ್ಟಕ್ಕೆ ಸಂಪೂರ್ಣವಾಗಿ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಸುಮಾರು 3 ಲಕ್ಷ ರುಗಳನ್ನು ವಿನಿಯೋಗಿಸಿ ಅಂದು ನಾ ಕಂಡಂತಹ ಒಂದು ಅಚ್ಚರಿಯ ದುರ್ಘಟನೆ ಅಥವಾ ಘಟನೆ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ನಮ್ಮಿಂದಾದಂತಹ ಶ್ರೀ ನಾಗದೇವತಾ ಕುಟುಂಬಕ್ಕೆ ಆದಂತಹ ಅನ್ಯಾಯಕ್ಕೆ ನಮ್ಮ ಮಾನಸಿಕ ನೆಮ್ಮದಿಗಾಗಿ ನಾವು ಸುಮಾರು 3 ಲಕ್ಷ ರುಗಳನ್ನು ವಿನಿಯೋಗಿಸಿ ಶ್ರೀ ಪಿಪಿಡಿ ಕ್ಷೇತ್ರ ನಾಗದೇವರ ಗುಟ್ಟ ಎಂಬ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಎಲ್ಲ ಸ್ಥಳದಲ್ಲೂ ಸಹ ನಮಗೆ ಅನುಕೂಲಕರವಾಗಲೆಂದು ನಾವು ಬಳಸಿಕೊಂಡಿರುತ್ತೇವೆ. ಆದ್ದರಿಂದ ಅಂದು ಈ ಸ್ಥಳದಲ್ಲಿ ಆದಂತಹ ಒಂದು ಘಟನಾವಳಿಯ ಒಂದು ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ವಾಸವಾಗಿದ್ದಂತಹ ನಾಗರಾವು ನಮ್ಮ ಕಣ್ಣ ಮುಂದೆಯೇ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಸನ್ನಿಧಾನದ ಹಿಂಭಾಗಕ್ಕೆ ತೆರಳಿ ಆಶ್ರಯವನ್ನು ಪಡೆಯುತ್ತದೆ. ಹಾಗೂ ತದನಂತರ ಏಕಾದಶಿ ಹಬ್ಬದ ಸುಸಂದರ್ಭದಂದು ನಾನು ಈ ಕ್ಷೇತ್ರಕ್ಕೆ ಬಂದು ಅಗಸೆ ಸೊಪ್ಪನ್ನು ತೆಗೆದುಕೊಂಡು ಹೋಗುವಂತಹ ಸುಸಂದರ್ಭದಲ್ಲಿ ನಾನು ಮಾಡಿದಂತಹ ನಾನು ಎಂಬ ಮಾಯೆ ಅಥವಾ ನಾನು ಎಂಬ ಶ್ರಮದ ಒಂದು ಮನಸ್ಥಿತಿಯಿಂದಾಗಿ ನಾನು ಬಂದು ಈ ಕ್ಷೇತ್ರದಲ್ಲಿ ಅಗಸೆ ಸೊಪ್ಪನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನನಗಾದಂತಹ ಒಂದು ಅನುಭವದ ಪ್ರತೀಕವಾಗಿ ನಾನು ಅಮ್ಮನವರನ್ನು ಅಂದು ನೆನೆಯುತ್ತಾ ಈ ಸ್ಥಳವನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಸುಮಾರು 3 ಲಕ್ಷ ರುಗಳನ್ನು ವಿನಿಯೋಗಿಸಿ ನಾಗದೇವತಾ ಕುಟುಂಬವು ಯಾವುದೇ ರೀತಿಯ ಅನಾನುಕೂಲಕರವಾಗಿ ವಾಸ ಮಾಡಲು ಯಾವುದೇ ರೀತಿಯ ಸಮಸ್ಯೆ ಆಗಬಾರದೆಂದು ನಿರ್ಧರಿಸಿ ತೀರ್ಮಾನಿಸಿ ಈ ಒಂದು ಕಬ್ಬಿಣದ ಭದ್ರವಾದ ಮತ್ತು ಸುಭದ್ರವಾದ ಒಂದು ಕಾಂಪೌಂಡನ್ನು ನಿರ್ಮಿಸಲು ಯಶಸ್ವಿಯಾಗಿರುತ್ತೇವೆ. ಆ ಒಂದು ಸುಭದ್ರವಾದ ಕಬ್ಬಿಣದ ಗ್ರಿಲ್ ಕಾಂಪೌಂಡನ್ನು ನಿರ್ಮಿಸಲು ಸಹಕರಿಸಿದಂತಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ನಮ್ಮೂರಿನ ಗ್ರಾಮಸ್ಥರು ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳಿಗೆ ನಾನು ಇಂದು ಹೊಸ ವರ್ಷದ ಸುದಿನದಂದು ಧನ್ಯವಾದಗಳನ್ನು ತಿಳಿಸುತ್ತಾ ದಿನಾಂಕ 12/12/2025 ಶ್ರೀ ಪಿಪಿಡಿ ಕ್ಷೇತ್ರ ನಾಗದೇವರ ಗುಟ್ಟ ಎಂಬ ನಾಮಫಲಕವನ್ನು ಅಳವಡಿಸಿ ನಾಗದೇವತಾ ಕುಟುಂಬ ವಾಸವಿರಲು ಈ ಒಂದು ಪ್ರದೇಶವನ್ನು ಮೀಸಲಾಗಿರಿಸುತ್ತೇವೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಸದಾಕಾಲ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲೆಂದು ಈ 123ನೇ ಸುತ್ತಿನ
ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ವಾಡಿಕೆಯಂತೆ 21 ಸುತ್ತಿನ ಪಾದಯಾತ್ರೆಯ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸಿ, ಅವರ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ, ಈ ಕ್ಷೇತ್ರದ ಧರ್ಮದ ಪಾವಿತ್ರ್ಯತೆಗೆ ಯಾವುದೇ ರೀತಿಯ ಧಕ್ಕೆ ಬರದ ಹಾಗೆ ಯಾರೂ ಸಹ ಯೋಚಿಸದೆ ನಿರ್ಧರಿಸದೆ ಈ ಕ್ಷೇತ್ರದ ಇತಿಹಾಸವನ್ನು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟ ಮಾರ್ಗದರ್ಶನ ಮತ್ತೆ ತಳಹದಿಗೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಕೈಗೊಂಡು ಮುಂದುವರಿಸಿಕೊಂಡು ಹೋಗುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲ ಸಕಲ ಸರ್ವ ಶಕ್ತಿಯನ್ನು ಅಮ್ಮನವರ ಭಕ್ತಾದಿಗಳಿಗೆ ನೀಡಬೇಕೆಂದು ಪ್ರಸ್ತುತ ಈ ಹೊಸ ವರ್ಷದ ಸುದಿನದಂದು ಅಮ್ಮನವರನ್ನು ಪಾದಯಾತ್ರೆಯನ್ನು ಕೈಗೊಂಡು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧರ್ಮ ಜ್ಯೋತಿ ಸದಾಕಾಲ ಮಿನುಗುತ್ತಿರಲಿ, ಬೆಳಗುತ್ತಿರಲಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.